ಓಕೆ, ಎಲ್ಲರಿಗೆಂದೇ ಕೊಟ್ಟೆ. ಓಕೆ ಓಕೆ, ಅವಂದೇ ಸ್ವಲ್ಪ ಝೇ ಆಗತ್ತೆ ಅಷ್ಟೇ ಸರ್. ಮಗು ಎಲ್ಲರಿಗೆಂದೇ ಎಲ್ಲ ಹೇಳು. ಎಲ್ಲರಿಗೆಂದೆ ಎಲ್ಲರಿ ಎಲ್ಲರಿ ಕರೆ ಗೆಂದೆ ಗೆಂದೆ ಎಲ್ಲರಿಗೆಂದೆ. ಎಲ್ಲರಿಗೆಂದೆ. ಸೂಪರ್. ಈ ಆಟೋ ರಿಕ್ಷಾ ಓಡಿಸ್ತೀವಿ ನೋಡು ಅಂತ ಓಡಿಸು ಒಂದ್ಸತಿ ಆಟೋ ರಿಕ್ಷಾ. ವೆರಿ ಗುಡ್. ಇನ್ನೊಂದ್ಸತಿ ರಾಮನಗರದಿಂದ ಸ್ವಲ್ಪ ಬೆಂಗಳೂರುವರೆಗೂ ಬಾ. ವೆರಿ ಗುಡ್. ಆಕ್ಚುಲಿ ಅವನಿಗೆ ಸ್ವಲ್ಪ ರಾ ಕಷ್ಟ ಇದೆಯಾ ಸರ್? ಹೌದು ಮೇಡಮ್, ಆಕ್ಚುಲಿ ಇದು ಹೇಳ್ಬಾರ್ದು, ಆದ್ರೂ ಪಾಪ ನೀನು ಸ್ಟೇಜ್ ಮೇಲೆ ಬಂದು ಮಾತಾಡು. ಅಲ್ಲೇ ಎತ್ತ ನಮ್ಮ ಅಣ್ಣ ಕರೀತಾವ್ರೆ, ನಮ್ಮ ಅಣ್ಣ ಕರೀತಾವ್ರೆ, ಬನ್ನಿ ಮಾತಾಡ್ತೀಯ. ಸ್ಟೇಜ್ ಮೇಲೆ ಬಂದು ಮಾತಾಡು. ಅದು ಸ್ಟೇಜ್ ಮೇಲೆ ಬಂದು ಮಾತಾಡಿದ್ರೇನೆ ಮಜಾ ಇದೆ. ಹೇಳಿ ಸರ್. ಸರ್ ಆಕ್ಚುಲಿ ಅವನಿಗೆ ಟಂಗ್ ಟೈ ಇದೆ, ಸೊ ಅದು ಒಂದು ಸ್ವಲ್ಪ ಅವನಿಗೆ ರಾ ಪ್ರೊನೌನ್ಸಿಯೇಷನ್ ವಿತ್ ಏಜ್ ಹೋಗ್ಬಿಡು ಸರ್. ಅದು ಕೆಲವು ವರ್ಷಗಳಷ್ಟೇ. ಸೊ ಹೋಪ್ಫುಲಿ ನೀವು ಹೇಳ್ದಂಗೆ ಸರ್ ಇವರೆಲ್ಲ ಸಾಧಾರಣವಾದ ಮಕ್ಕಳಲ್ಲ. ಇವ್ರನ್ನೆಲ್ಲ ಭಗವಂತ ಒಂದು ಕಾರಣಕ್ಕೆ ಸೃಷ್ಟಿ ಮಾಡಿದ್ದಾನೆ. ಆ ಮಕ್ಕಳಲ್ಲಿ ಇವನೊಬ್ಬ ಸರ್. ಅವನಲ್ಲಿ ಯಾವ ನ್ಯೂನತೆ ಇಲ್ಲ, ಅವನಲ್ಲಿ ಇರೋವೆಲ್ಲ ವಿಶೇಷತೆನೆ. ನಾವು ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಮಾಡ್ತಾ ಇದ್ದೀವಿ. ಹ್ಯಾವಿಂಗ್ ಸೆಡ್ ದಟ್ ಹಿ ಈಸ್ ಅ ಬ್ಲೆಸ್ಡ್ ಚೈಲ್ಡ್ ಸರ್. 100 out of 100. ಅವನು ಭಗವಂತ ಅವನನ್ನು ಭಾಳ ಒಳ್ಳೆ ಮೂಡಲ್ಲಿ ಮಾಡಿದ್ದಾನೆ ಭಗವಂತ ಅವನನ್ನು. ಆಹಾ, ನೋಡಿ ತಂದೆ ಮೇಲೆ ಅವನಿಗೆ ಇರೋ ಈ ಒಂದು ಅನುಬಂಧ ಭಾಳ ವಿಶೇಷ. ನಿಮಗೂ ಬರುತ್ತಾ ಸರ್ ಈ ಹಾಡು? ಒಂದು ಪಲ್ಲವಿ ಇಬ್ರು ಸೇರಿ ಹಾಡ್ರಿ. ಎಷ್ಟು ಫ್ಯಾನ್ಸ್ ಇದಾರೆ ಗೊತ್ತಾ ಮೇಡಮ್? ನಾನೀಗ US ಅಲ್ಲಿ ಇದ್ನಲ್ಲ, ಇವನ್ಗೆ ಜಿಷ್ಣುಗೆ ಫ್ಯಾನ್ಸು. ಇವರಿಬ್ಬರ ಬಗ್ಗೆನೇ ಮಾತಾಡ್ತಿದ್ರು ಅಮೆರಿಕಲ್ಲಿ ಎಲ್ಲ ಕಡೆ. ಬಹಳ ಸಂತೋಷ ಆಗುತ್ತೆ. ಮಗು ಬಹಳ ಚೆನ್ನಾಗಿ ಹಾಡಿದೆ ಕಣ. ಥ್ಯಾಂಕ್ ಯು. ಅರ್ಜುನ್ ಸರ್, ಈ ತರ ಹಾಡುಗಳು ಮಕ್ಕಳ ಬಾಯಿಂದ ಕೇಳ್ಬೇಕಾದ್ರೆ ಇನ್ನೋಸೆನ್ಸ್ ಇನ್ನೂ ಹೆಚ್ಚಾಗುತ್ತೆ. ಮೊದಲನೇದಾಗಿ ಆವಾಗ ಸಿನಿಮಾ ಮಾಡೋರು ಎಷ್ಟು ಜವಾಬ್ದಾರಿ ತಗೊಂಡು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಎಷ್ಟು ರೈಟ್ ಎವ್ರಿ ವರ್ಡ್. ಅದು ಬರ್ದಿರೋ ವರ್ಡ್ಗಳು ಈಗಲೂ ಒಂಥರ ದೇವಸ್ಥಾನದ ಮೇಲೆ ಒಂದು ಕೆತ್ತನೆ ಮಾಡ್ದಂಗೆ ಆಗ್ಬಿಟ್ಟಿದೆ. ಈಗಲೂ ಅದನ್ನು ಕೇಳಿದ್ರೆ ಒಂದು ಜೀವನದ ಪಾಠಗಳೇ ಅದರಲ್ಲಿ ಅಡಗಿದೆ. ಸೊ ವಿ ಆರ್ ಆಲ್ ಮಿಸ್ಸಿಂಗ್ ಸಚ್ ಸಾಂಗ್ಸ್. ಆ ಥರ ಹಾಡುಗಳು ಸಿನಿಮಾದಲ್ಲಿ ಬರೋ ರೀತಿ ಒಂದು ಯಾವುದೋ ಒಂದು ಸಿಚುವೇಶನ್ ಸಿಗಬೇಕು ಅಂತ ಯೋಚನೆ ಮಾಡಿದೆ. ಥ್ಯಾಂಕ್ ಯು ಜೋಹಾನ್ ಸರ್. ಮ್ಯೂಸಿಕ್ ಕಲಿಸ್ತಾ ಇದ್ದೀರಾ ಸರ್ ನೀವು? ಹೌದು ಸರ್, ಪ್ರೊಫೆಷನಲಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಓಕೆ, ನಾನಿವಾಗ ಹಾರ್ಮೋನಿಯಂ ಪ್ಲೇ ಮಾಡ್ತೀನಿ. ಕೊಟ್ರೆ ಸರಿ. ನೆಕ್ಸ್ಟ್ ಟೈಮ್ ನೀನು ಹಾರ್ಮೋನಿಯಂ ಪ್ಲೇ ಮಾಡ್ಕೊಂಡು ನೋಟ್ಸ್ ಎಲ್ಲ ರೀಡ್ ಮಾಡೋ ಥರ ಎಲ್ಲ ಆದಷ್ಟು ಪ್ರೊಫೆಷ್ನಲ್ ಆಗಿ ಅವನಿಗೆ ಟ್ರೈನ್ ಮಾಡಿ ಸರ್. ಶೋರ್ ಸರ್, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಗುರುಗಳೇ, ಅಂದರೆ ಈ ಸಾಹಿತ್ಯದ ಮಾತೆ, ನಮ್ಮ ಈ ಹಾಡಿನ ಸಾಹಿತ್ಯದಲ್ಲಿ ಎಲ್ಲಿ ಆದ್ರೇನು ಅಂತ ನನಗನ್ನಿಸ್ತು. ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ಪ್ರತಿಭೆ ಒಂದೇ ಅಂತ. ಸೊ ಇವನೊಂಥರ ಫುಲ್ಲಿ ಲೋಡೆಡ್ ಇವನು. ಆ್ಯಕ್ಚುಲಿ ನಿಮ್ಮಂಥ ಪೇರೆಂಟ್ಸ್ ಸಿಕ್ಕೋದು ಈಸ್ ವೆರಿ ಲಕ್ಕಿ ಟು ಹ್ಯಾವ್ ದಟ್. ಯಾಕೆಂದರೆ ಆ ಟ್ಯಾಲೆಂಟ್ಗೆ ನಿಮ್ಮಂಥ ಪೇರೆಂಟ್ಸಿನ ಪ್ರೋತ್ಸಾಹ ಭಾಳ ಮುಖ್ಯ ಆಗುತ್ತೆ. ಟ್ರೂಲಿ ಬ್ಲೆಸ್ಡ್ ಫ್ಯಾಮಿಲಿ. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇಲ್ಲಿವರೆಗೂ ಐ ಫೀಲ್ ದಿಸ್ ಇಸ್ ಒನ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆಫ್ ಜೋಹಾನ್. ಯಾಕೆಂದರೆ ಆ ಹಾಡಿನ ಡೈನಮಿಕ್ಸು ಕೇಳೋದಕ್ಕೆ ಈಸಿ, ಬಟ್ ಅದು ಹಾಡೋದಂದರೆ ಅದಕ್ಕೊಂದು ಸ್ವಲ್ಪ ಹಿಡಿತ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು. ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಹಾಡಿದ್ದಾನೆ. ಐ ಥಿಂಕ್ ಇಟ್ಸ್ ಒನ್ ಆಫ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇಲ್ಲಿವರೆಗೂ. ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ. ಅವನಿಗೆ ಇವತ್ತು ಏನೋ ಭಯಂಕರ ಖುಷಿ. ಅಮ್ಮನ ಜೊತೆ ಹೆವಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಖುಷಿನ ಅಮ್ಮ ಬಂದಿರೋದು ಇವತ್ತು ನಿಂಗೆ? ಪಪಿ ಕೊಡು ಅಮ್ಮನಿಗೊಂದು.